ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರೀ ಟೈಮು 9 ಗಂಟೆ ಆಗೈತಿ. ಇವಾಗ ಲಾಗ್ ಚಲ್ ಮಾಡೀನಿ. ಜಾಕ್ ಆಯಿತು, ಶ್ರಾವಣಿದು ಕುಮಾರ್ದು ಎಲ್ಲರದು ಜಾಕ್ ಆಯಿತು. ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟೀನಿ ರೀ. ಇನ್ನು ಚಟ್ನಿ ಬಟಾಟಿ ಪಲ್ಯ ಮಾಡಬೇಕು. ಮಾಡ್ಕೇರಿ ಶ್ರಾವಣಿ ಕೂಡ ಪೂಜೆ ಮಾಡಂತೇಳಿ ರೀ. ಶ್ರಾವಣ ಶನಿವಾರ ಅಲ್ಲ, ಆಂಜನೇಯ ವಾರ ಪೂಜೆ ಮಾಡಿ ದೇವ್ರಿಗೆ ಹೋಗಾರವ ಅಂತೇಳಿ ಆಕಿನೂ ಕೂಡ ಪೂಜೆ ಮಾಡ್ತಾಳ. ತೋರಿಸ್ತೀನಿ ಸ್ನೇಹಿತರೆ, ಅದನ್ನು ಕೂಡ ಪೂಜೆ ಮಾಡಾಕತ್ತಾಳ. ನಾನು ಕೂಡ ದೋಸೆಗೆ ರೆಡಿ ಮಾಡಿಟ್ಟೀನಿ. ಹಿಟ್ಟು ಉಬ್ಬಿತ್ತದು ತೆಗೆದು ಒಂದು ಗುಂಡಿಗೆ ಹಾಕಿ ಹಂಚಿ ರೆಡಿ ಮಾಡಿಟ್ಟೀನಿ. ಇನ್ನು ಬಡ ಒಂದು ಕಡೆ ಚಟ್ನಿ, ಒಂದು ಕಡೆ ಪಲ್ಯ ಮಾಡ್ಕೊಂಡು ಆಲೂ ಸಾಗು ಮಾಡ್ತೀನಿ ರೀ. ಸಾಗು ಮಾಡ್ಕೊಂಡ್ಕೇರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ವಿಡಿಯೋಕ್ಕೆ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ, ಲೈಕ್ ಕೊಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಸಬ್ಸ್ಕ್ರೈಬ್ ಮಾತ್ರ ದಿನಕ್ಕೆ ಗೇನ್ ಹಾಕತ್ತಾವು. ಆ ಎಲ್ಲ ರಾಯರ ಆಶೀರ್ವಾದ, ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಐತಿ. ಇನ್ನೂ ಸಬ್ಸ್ಕ್ರೈಬರ್ ಗೇನ್ ಆಗಲಿ. ಸಬ್ಸ್ಕ್ರೈಬರ್ ಜಾಸ್ತಿ ಆತಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ ಆತಂದ್ರೆ ಸಿಲ್ವರ್ ಬಟನ್ ಬರ್ತಂತ. ಅಷ್ಟೇನು ಆಗೋದಿಲ್ಲ ರೀ. 10,000 ಸಬ್ಸ್ಕ್ರೈಬರ್ ಆತಂದ್ರೆ ಖುಷಿ ಆಗುತ್ತೆ ನೋಡಿ. ಬರ್ರಿ ಮಸ್ತ್ ಸಿಗ್ತೀವಿ ನೋಡಿ. ಎಲ್ಲ ಒಂದು ಸ್ವಲ್ಪ ಅಲ್ಲೇ ಚಟ್ನಿ ಮಾಡ್ಕೊಂಡು ಸಿಗ್ತೀವಿ ರೀ. ದೋಸೆ ಕಡೆ ರೆಡಿ ಐತ್ರಿ ಈಗ. ಶ್ರವಣಿ ಮೇಡಮ್ ಹಾಯ್, ಏನು ಮಾಡಾಕತ್ತಿ? ನೋಡಿ ಸ್ನೇಹಿತರೆ, ಶ್ರಾವಣಿ ಪೂಜೆ ಮಾಡಾಕತ್ತಾಳ. ಶ್ರವಣ್ ಕುಮಾರ್ದು ಜಾಕ್ ಆಗೈತೆ, ಶ್ರಾವಣಿದು ಜಾಕ್ ಆಗೈತ್ರಿ. ನಾನು ಕೂಡ ಇವಾಗ ದೋಸೆಗೆ ರೆಡಿ ಮಾಡಬೇಕು. ದೋಸೆ, ಚಟ್ನಿ, ಆಲೂ ಸಾಗು ಮಳೆ, ಆಲೂ ಪಲ್ಯ. ಈ ಕಡೆ ಶ್ರಾವಣಿ ಮೇಡಮ್ ಅದು ಪೂಜೆನೂ ಆಯ್ತು ರೀ. ನಂದು ಕೂಡ ಸುದಿನ ಕಡ್ಡಿ ಹಚ್ಚಮ್ಮ. ರಾಟಿಗೆ 2 ಹಚ್ಚು, 4 ಹಚ್ಚು. ಪೂಜೆ ಮುಗೀತು ರೀ. ಯಾವ ಥರ ಮಾಡ್ಯಾವಡಿ ಶ್ರಾವಣಿ ಪೂಜೆ. ನಿಧಾನಕ್ಕೆ ಹಚ್ಚು. ಆಕಿನೇ ಪೂಜೆ ಮಾಡಿ. ಮಕ್ಳಿಗೆ ಕಲಿಸ್ಬೇಕು ರೀ ಪೂಜೆ. ದೇವರು ಕೆಲಸ ಹಚ್ಲಿಕ್ಕೆ ಪೂಜೆ ಮಾಡಕ್ಕೆ ಮಾತ್ರ ಹಚ್ಚಬೇಕು. ಪೂಜೆ ಮಾಡ್ಯಾವಡಿ. ನಾಳೆಗೆ ಆಯ್ತಾ ನಾನೇ ಮಾಡಬೇಕು ಸ್ನೇಹಿತರೆ. ನಾಳೆಗೆಲ್ಲ ಮನೆ ತೊಳೆದಂದ್ರೆ ಬಂದುಬಿಡುತ್ತೆ ನೋಡಿ. ಇವು ಟೈಲ್ಸ್ ಬಂಡೆ ಅಲ್ಲ, ಎಷ್ಟು ವರ್ಷಿದ್ರು ಮತ್ತೆ ಧೂಳೆ ಕಾಣ್ತಾವೆ. ನಾನು ಆಗಾಳೆ ಏನು ಕ್ಲೀನ್ ಮಾಡಿದ್ನೆ, ಮತ್ತೆ ಹಂಗೆ ಕ್ಲೀನ್ ಮಾಡಿ ನೋಡಿ. ಈ ಕಡೆ ಹಾಲು ಸಾಗು ಮಾಡೀನಿ. ಈಗ ಬೇಳೆ ಸಾಂಬಾರು ಐತ್ರಿ, ಕಾಸಿಟ್ಟಿನಿ. ಈ ಕಡೆ ಚಟ್ನಿ ಮಾಡೀನಿ, ಈ ಕಡೆ ಚಟ್ನಿ. ಈ ಕಡೆ ಆಲೂ ಸಾಗು ಮಾಡಿ. ಹಿಂಗೆ ಆಲೂ ಸಾಗು ಮಾಡಿ ನೋಡಿ. ಆಲೂಗಡ್ಡೆ ಪಲ್ಯ ರೀ. ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಈ ಥರ ಮಾಡ್ಯಾದ್ರೆ ಮಕ್ಳು ಬ್ಯಾಸಿಗೆ ದಿನ ರೀ, ಅದು ಬರಲ್ಲ ಆದ್ರೆ ಉಣ್ಣಕ್ಕೆ ಅಷ್ಟೊಂದು ಸರಿ ಅನಿಸಲ್ಲ. ಬರೀ ಇವಾಗ ದೋಸೆ ಹಾಕ್ತೀನಿ. ಶ್ರಾವಣಿ ಕೂಡ ವಿಡಿಯೋ ಮಾಡ್ತಾಳೆ. ಶ್ರಾವಣ್ ಕುಮಾರ್ನ ಸ್ಕೂಲ್ಗೆ ಹೋಗಿ ಅಂತೀನಿ ರೀ. ನಂದು ಸೂಟಿ ಕೊಟ್ಟೈತೆ ಅಂತನ್ರಿ. ಇವೆಲ್ಲ ಬ್ಯಾಗ ಓದಿಡಬೇಕು. ಈ ಸಲ ಶ್ರಾವಣಿಗೂ ಯೂನಿಫಾರ್ಮ್ ಚೇಂಜ್ ಆಗ್ತಾವಂತ್ರಿ. ಶ್ರಾವಣಿಗೂ ಯೂನಿಫಾರ್ಮ್ ತೊಗೋಬೇಕು, ಶ್ರಾವಣ್ ಕುಮಾರ್ಗೂ ಯೂನಿಫಾರ್ಮ್ ತೊಗೋಬೇಕು ನೋಡಿ. ಸಲ ಹೆಂಗಾಗಿತ್ತು ಸ್ನೇಹಿತರೆ ಮಾಡಿದೆ. ಈ ಸಲ ಯಾಕೆ ಬಟ್ಟೆ ಚೇಂಜ್ ಮಾಡ್ಯಾರ ಅಂತ ನೋಡಿ. 4-5 ವರ್ಷ ಆಗಿತ್ತಂತ ಸ್ಕೂಲ್ ಡ್ರೆಸ್ ಚೇಂಜೇ ಮಾಡಿದ್ದೀನಿ ಅಂತ. ನಾವು ಆದ ವರ್ಷ ಶ್ರಾವಣಿಗೆ ಆತಾವು, ಶ್ರಾವಣ್ ಕುಮಾರ್ ಒಬ್ಬಾಗ ಸ್ಕೂಲ್ ಡ್ರೆಸ್ ತೊಗೋಬೇಕಂತ ನಾ ಮಾಡಿದ್ದೆ. ಇಲ್ರಿ ಸ್ಕೂಲ್ ಡ್ರೆಸ್ ಚೇಂಜ್ ಆಗ್ಯಾವ ಅಂತಂದ್ರು. ಈಗ ಅವು ವೇಸ್ಟ್ ನೋಡಿ ಡ್ರೆಸ್ ಎಲ್ಲ. ಮತ್ತು ಶ್ರಾವಣಿಗೂ ತೊಗೋಬೇಕು, ಶ್ರಾವಣ್ ಕುಮಾರ್ಗೂ ತೊಗೋಬೇಕ್ರಿ. ಎಲ್ಲ ವಜ್ಜಿದೇವ್ರಿ ಸ್ನೇಹಿತರೆ ಜೀವನ. ಬರೀ ದೋಸೆ ಹಾಕೋನು. ನೀವೆಲ್ಲ ನಾಷ್ಟಕ್ಕೆ ಏನು ಮಾಡಿದ್ರಿ ಇವತ್ತಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ದೋಸೆ ಮಾಡಕತ್ತೀವಿ ನಾಷ್ಟಕ್ಕೆ. ಟೈಮು 10 ಗಂಟೆ ಆಗಿರ್ಬೇಕು. ಟೈಮ್ ಆಗೈತೆ ನಾನು 10 ಆಗಿರ್ಬೇಕು. 10 ಗಂಟೆ ಆಗೈತೆ ರೀ. ದೋಸೆ ಹಾಕ್ಕೊಂಡು ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡ್ರಿ, ನಾನು ದೋಸೆ ನಾಷ್ಟ ಮಾಡಿ ಬಟ್ಟೆ ಬಂಡೆ ಮಾಡ್ಬೇಕಂದೆ. ಸಿಕ್ಕಾಪಟ್ಟೆ ಬಿಸಿಲಾಯ್ತು ರೀ. ಬಿಸಿಲಾರ ಏನು ಉರಿತೈತೆ ರೀ. ಜಲ್ಮಕ್ಕೆ ಬಿಸಿಲನ್ನು ತಡ್ಕೊಳಕ್ಕಾಗವಲ್ದು, ನೆಳ್ಳನ್ನು ತಡ್ಕೊಳಕ್ಕಾಗವಲ್ದು. ನಮ್ಮ ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ಅವರು ಯೂಟ್ಯೂಬರ್ ನೋಡಿ. ಅವ್ರಿಗೆ ನಾವು ಸಬ್ಸ್ಕ್ರೈಬರ್, ನಮಗೆ ಅವ್ರು ಸಬ್ಸ್ಕ್ರೈಬರೇ. ಅವರು ಯೂಟ್ಯೂಬರು. ಅವರು ಒಂದು ಪೇಮೆಂಟ್ ತೊಗೊಂಡಾರ. ನಾವು ಅವರು ರನ್ನಿಂಗ್ ಒಳಗೆ ದುಡಿಯಾಕತ್ತೀವಿ ನೋಡಿ ಸ್ನೇಹಿತರೆ. ಅವರು ಒಂದು ಪೇಮೆಂಟ್ ತೊಗೊಂಡ್ರೆ ನಾವು ಒಂದು ಪೇಮೆಂಟ್ ತೊಗೊಂಡಿವಿ. ಅವರು ಮೊನ್ನೆ ಪ್ರೇಮ ಅಂತೇಳಿ ಬಂದಿದ್ರು ನೋಡಿ. ಅವರು ಚಾನಲ್ ಹೆಸರು ನಾನು ವಿಡಿಯೋ ಮೇಲೆ ಹಾಕ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ ಅವ್ರಿಗೆ ಕೂಡ. ಅವರು ಮೊನ್ನೆ ಬಂದಾಗ ದ್ರಾಕ್ಷಿಯನ್ನು ತರಕ್ಕೆ ಬರ್ತೀನಿ ರೀ. ದ್ರಾಕ್ಷಿನ ಭಾಳ ಇಷ್ಟ ಅಂತ ಇದೆಯಾ. ಅವರು ಒಂದು ಕೈಚೀಲನ ದ್ರಾಕ್ಷಿನ ಕಳ್ಸ್ಯಾರ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹೆಂಗೆ ಅನಿಸ್ತಮ್ಮ ದ್ರಾಕ್ಷಿನ? ಮಸ್ತ್ ಸಿಹಿ ಅದಾವ ಸ್ನೇಹಿತರೆ. ಎಲ್ಲ ಬೆಳೆದು ಅಲ್ಲ, ಮಸ್ತ್ ಎಣ್ಣೆ ಹೊಡೆದಿಲ್ಲ. ಆದ್ರೆ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಕಳ್ಸ್ಯಾರ ಅನ್ನೋದು. ಇದು ರೀ ಸ್ನೇಹಿತರೆ ನೋಡಿ. ಅವರೆಲ್ಲೋ ನಾವೆಲ್ಲೋ ಅವರ ಪ್ರೀತಿ ಒಂದು ವಾಸ್ತಲ್ಯ ಮರೆಯೋಕ್ಕಾಗ್ಲಾರ್ದು ನೋಡಿ.
ಅಲ್ಲ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರಂದ್ರೆ ನಮ್ಮನ್ನೇ ಬಾ ಅಂದರು ಸ್ನೇಹಿತರೆ. ನನಗೆ ಹೋಗೋಕ್ಕಾಗಲಿಲ್ಲ, ಇನ್ನೊಂದು ಟೈಮ್ ಅವ್ರು ಬಂದ್ರೆ ಮುದ್ದೆ ಒಳಗೆ ಬಂದಂದ್ರೆ ಖಂಡಿತ ಅವ್ರ ಮನೆಗೆ ಹೋಗಿ ಕುಂತು ನಿಂತು ಬರ್ತೀನಿ. ಅದ್ರ ಶ್ರೀಶೈಲಕ್ಕೊಂದು ಹೋಗಿ ಬಂದಿನಲ್ಲ, ನಿನ್ನೆ ಮೊನ್ನೆ ಮುದ್ದೆ ಅಡ್ಯಾಡ್ದಾಗೈತೆ, ಹಿಂಗಾಗಿ ಹೋಗೋಕ್ಕಾಗಿಲ್ಲ. ಮತ್ತು ಹೋಗು ಬಂತ ಹೋಗಿರ್ತೀನಿ. ಅವ್ರು ತವ್ರ ಮನೆ ರೀ, ಮತ್ತು ಗಂಡು ಮನೆ ಬೇರೆ ದೂರ ಐತೆ. ಗಂಡು ಮನೆ ಬೆಳಿತಾರೆ ದ್ರಾಕ್ಷಿ ಹಣ್ಣಿನ ತೋಟ ಐತಂತ ಒಂದು ಪುಟ್ಟಿ ತಂಬಗು ಹಾಕೊಂಡು ದ್ರಾಕ್ಷಿ. ನಮಗೂ ಒಬ್ಬರು ಟೈಲರಿಂಗ್ ಕಲಿಸ್ರಿ ಅಂತೇಳಿ ಆಳಿ ಪಾಳಿ ತಂದು ಹೆಂಗೆ ಹೋಗೋದು ಹೋಗ್ಯಾರ ನೋಡಿ. ಆಗೋದಿಲ್ಲಮ್ಮ ಅಂತಂದೆ. ಮತ್ತು ಒಂದು ಮಲ್ಲಮ್ಮ ವಿಡಿಯೋ ಐತೆ, ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದೆ. ಇನ್ನು ಮಿಶೋ ಅಕೌಂಟಿಂದೊಂದು ಇದು ಮಾಡ್ಬೇಕು ರೀ, ಫೋಟೋ ಶೂಟ್ ಮಾಡಬೇಕು. ಬರೀ ಅವನ್ನೆಲ್ಲ ತಮ್ನೇಲು ಟೈಟಲು ಡೆಕೋರೇಷನ್ ಬರ್ಕೊಂಡು ನಾನು ಹೆಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಯಾಕೆ ಇಷ್ಟು ಟೈಮ್ ತೊಗೋತೀನಿ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೇಕು. ಅದನ್ನು ಟೈಟಲ್ ಏನು ಹಾಕ್ಬೇಕಂತ ಬರ್ಕೋತೀನಿ ರೀ, ತಮ್ನೇಲ್ ಏನು ಹಾಕ್ಬೇಕಂತ ಬರ್ಕೋತೀನಿ. ಎಲ್ಲನೂ ಬರ್ಕೊಂಡು ಟೈಪಿಂಗ್ ಮಾಡಿ ಮತ್ತು ತಮ್ನೇಲ್ ರೆಡಿ ಮಾಡಿ ಪಬ್ಲಿಷ್ ಕೊಡ್ತೀನಿ ಸ್ನೇಹಿತರೆ. ಕಷ್ಟ ಐತೆ ರೀ ವಿಡಿಯೋ. ಯೂಟ್ಯೂಬ್ನಲ್ಲಿ ಮಾಡ್ತೀವಿ, ಏನೋ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ನೆಕ್ಸ್ಟ್ ಮಾಡ್ತೀವಿ ಅಂದ್ರೆ ಸುಲಭ ಇಲ್ಲ. ಆದರೂ ಅಷ್ಟು ಬರ್ಕೊಂಡು ಎಲ್ಲ ಮಾಡೀವಿ ಅಂದರೂ ಒಮ್ಮೆ ಮಿಸ್ಟೇಕ್ ಆಗುತ್ತೆ ನೋಡಿ. ಫೈನಲ್ ದ್ರಾಕ್ಷಿನ ಎಷ್ಟು ಕಳ್ಸ್ಯಾರ ಅಂತ ಅವ್ರಿಗೆ ನೀವು ತೋರಿಸ್ತೀನಿ. ಏನಿಲ್ಲಂದ್ರು 2-3 kg ಅದಾವೆ ನೋಡಿ. ಇಷ್ಟು ದ್ರಾಕ್ಷಿಯನ್ನು ಕಳ್ಸ್ಯಾರ ನೋಡಿ ಸ್ನೇಹಿತರೆ. 1-2-3 kg ಅದ ನೋಡಿ. ಹೆಚ್ಚದವ್ರಿ, ಕಮ್ಮೆಲ್ಲ ಪುಟ್ಟಿ ತುಂಬಿತು. ಮಸ್ತ್ ನೋಡಿರಿ ದ್ರಾಕ್ಷಿಯನ್ನು ಟೇಸ್ಟ. ಅವು ಸುರೂರಾಗ ಇಷ್ಟೆಲ್ಲ ಇದು ತಿನ್ಬೇಡ ತಳಬೇಕು, ಇಷ್ಟೆಲ್ಲ ಚಳಿದೆ ನೋಡಿ. ನಾನು ನಿನ್ನೆ ಕೇಳಿದೆ ಸ್ನೇಹಿತರೆ, ಅದೇ 30-40 ರೂಪಾಯಿ ಪಾಕಿಲ್ ಅದಾವು. ಕೇಳಿಬಿಟ್ಟು ಬಂದಿದ್ದೆ, ಆಗಲ್ಲ ಬಿಡಪ್ಪ ಅಷ್ಟು ರೊಕ್ಕ ಕೊಡ್ತಾ ಇರೋದೇನಂತ. ನಮ್ಮ ಯೂಟ್ಯೂಬರ್ ಸಿಸ್ಟರಿಂದ ಇವತ್ತು ಇಷ್ಟೆಲ್ಲ ದ್ರಾಕ್ಷಿಯನ್ನು ತಿನ್ನೋ ಅದೃಷ್ಟ ಸಿಕ್ಕಿದೆ ನೋಡಿ. ಇನ್ನು ಎಷ್ಟು ಜಾಸ್ತಿ ಇದ್ದು ಅಂತೇಳಿ ಶ್ರಾವಣಿ ಹೋಗಿದ್ಲಲ್ಲ, ಹೊತ್ಕೊಂಬರೋಕ್ಕಾಗಲ್ಲ ಅಂತೇಳಿ ಇಷ್ಟು ಕಟ್ ಕಳ್ಸ್ಯಾರ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇನ್ನೊಮ್ಮೆ ನಿಮಗೆ ಅಪ್ಪು ಅಂಟಿ ದ್ರಾಕ್ಷಿ ಹೆಂಗೆ ಕಳ್ಸ್ಯಾರಲ್ಲ, ಹೆಂಗದ ಸೂಪರಾ? ಹೋಗಿದ್ದಲ್ಲ ಆಂಟಿ ನೋಡಿದ್ರು, ಬಂದಾಗಿದ್ದರು ಆಂಟಿ ಇದ್ರು. ಆಂಟಿ ನೀನು ನೋಡಿದ್ದಿಲ್ಲ, ನಿನ್ನ ಆಂಟಿ ನೋಡಿದಿಲ್ಲ, ಇಬ್ಬರು ಆಂಟಿಗೆ ಮಕ್ಕ ಭೇಟಿ ಆಯ್ತಿಲ್ಲ. ಬಂದ ನೋಡಿದ್ರು. ನನ್ನ ಬಾ ಅಂದರು, ನಂಗೆ ಹೋಗೋಕ್ಕಾಗಲ್ಲ. ಬರ್ತೀನಿ ಸಿಸ್ಟರ್, ಖಂಡಿತ ಇನ್ನೇನು ಬಂದೇ ಬರ್ತೀನಿ. ಇವತ್ತು ರಂಜಾನ್ ಹಬ್ಬ ಇದೆ ಅಲ್ಲ ಸ್ನೇಹಿತರೆ. ರಂಜಾನ್ ಹಬ್ಬಕ್ಕೆ ಸುರ್ಕುಂಬ ಕುಡುಕೇರಿ ಹೋಗಕ್ಕೆ ಬರ್ರಿ ಮಕ್ಕಳು, ನೀವು ಬರ್ರಿ ಅಂತ ಕರೆದ್ರು ಸಿಸ್ಟರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಬರೋಕ್ಕಾಗಲಿಲ್ಲ, ಯಾಕಂದ್ರೆ ಜ್ವರ ಬಂದವ್ರಿ, ಫುಲ್ ಹುಷಾರಿಲ್ಲ ನನಗೆ. ಆ ಕಡೆ ತಿರುಗಾಡಿ ಬಂದಿನಲ್ಲ, ಕಾಲು ನೋವು, ಕೈ ನೋವು, ಮನುಷ್ಯನೇ ನಿಚ್ಚಾಗವಲ್ಲ. ಬರ್ರಿ ಸ್ನೇಹಿತರೆ, ಸುಮ್ಮನೆ ಇದೀನಿ ಮಾರೆಲ್ಲ ಸಪ್ಪಾಗ್ಬಿಟ್ಟೈತೆ. ನಾನು ನೋಡ್ತಿರ್ಬೇಕು. ನಾಳೆಗೆ ಶ್ರಾವಣ ಬರ್ತಡೇ, ಎಲ್ಲರೂ ವಿಶ್ ಮಾಡಿ ಸ್ನೇಹಿತರೆ ಅಡ್ವಾನ್ಸ್ ಆಗಿ. ಶ್ರಾವಣ ಬರ್ತಡೇನ ಆಚರಿಸಲ್ಲ ಸ್ನೇಹಿತರೆ, ಏನಿಲ್ಲ ನಿಮಗೆ ಹಂಗೆ ಮಾತ್ರ ಫೈನಲ್ ತರಲಿಲ್ಲ. ಯಾಕಂದ್ರೆ ಆ ಕಡೆ ಸಮಸ್ಯೆ ಭಾಳ ಬಂದೈತಿ ಸ್ನೇಹಿತರೆ. ನನಗೂ ಬರೀ ಖರ್ಚಿನ ಮಾರಿ ಆಗೈತಿ, ಉಳಿಸ್ಕೊಳೋದಿಲ್ಲ. ಸರ್ ಅವ್ರು ಅಡ್ಮಿಷನ್ ಒಂದು ಮಾಡಿದೆ ಇಬ್ಬರದು ವೆಕೇಷನ್ ಅನ್ನಕ್ಕೆ ಬರಲಿಲ್ಲ ನನಗೆ. ನಿನ್ನೊಬ್ರು ಅಕ್ಕಾರು ಕಮೆಂಟ್ ಮಾಡಿದ್ರು, ಉಜ್ಜಕ್ಕ ಅಂತೇಳಿ ವೆಕೇಷನ್ ಅದು ಅಂತೇಳಿ. ಅದಕ್ಕೆ ನೋಡಿ, ಮೊದಲು ಅವ್ರ ಸಾಲಿ ಮುಖ್ಯ, ಜೀವನ ಮುಖ್ಯ ಸ್ನೇಹಿತರೆ. ಬರ್ತಡೇ ಬಿಡಲ್ಲ, ಸಿಂಪಲಾಗಿ ಆಚರಿಸ್ತೀನಿ. ಆದರೆ 10 ರೂಪಾಯಿದಾದ್ರೆ ಕೇಕನ್ನು 300 ರೂಪಾಯಿದಾದ್ರೆ ಕೇಕನ್ನು ಸ್ನೇಹಿತರೆ. ಯಾರನ್ನೂ ಕರ್ಲೋಡಿ, ನಮ್ಮ ಮನೆ ಪೂರ್ತಿಯಾಕನ ಆಚರಿಸ್ತೀನಿ. ನೋಡೋಣ್ರಿ ಮುಂದೆ ಬರೋ ದಿನಗಳಲ್ಲಿ ಮುಂದುವರ್ಸೋಕ್ಕೆ ಕೈಯಾಗ ಅಮೌಂಟ್ ಇದ್ದು ಅಂದ್ರೆ ಜೋರಾಗಿ ಬರ್ತಡೇ ಮಾಡ್ತೀನಿ. ನಮ್ಮೆಲ್ಲ ಖುಷಿ ನಿಮ್ಗೆ ಕೂಡ ಹಂಚ್ಕೋತೀನಿ. ನೀನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಶ್ರಾವಣ ಬರ್ತಡೇ ಅಂದ್ರಿ, ಡ್ರೆಸ್ ಕಳಿಸ್ತೀನಿ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರು. ಮೊನ್ನೆ ಒಬ್ಬರು ಬೆಳಗಾವಿ ಸಿಸ್ಟರನ್ನ ಡ್ರೆಸ್ ಕೊಡಿಸ್ತೀನಿ ರೀ, ಕೇಕ್ ಕೊಡಿಸ್ತೀನಿ ಬ್ಯಾಡ್ ಅಂದು. ಯಾಕೋ ನನಗೂ ಹುಷಾರಿಲ್ಲ, ಮಾಡೋ ಮೂಡನೇ ಆಗಾಗಿಲ್ಲ. ಹುಟ್ಟುಹಬ್ಬ ಮಾಡ್ತೀವಿ ಅಂದ್ರೆ ಅವ್ರು ಕೊಡಿಸಿರ್ತಾರಂದ್ರೆ ಜೋರ ಮಾಡಬೇಕಲ್ಲ, ಮಾಡೋ ಮೂಡ ಇಲ್ಲ. ಹಿಂಗಾಗಿ ಎಲ್ಲಿರ್ಲಾಕ ಬಿಡು ಅಂಥೇಳಿ ಡ್ರೆಸ್ಸನ್ನು ಸೋಲ್ಲ, ಕೇಕ್ನು ಸೋಲ್ಲ. ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಧನ್ಯವಾದಗಳು. ಸಾಕು ಸ್ನೇಹಿತರೆ, ಇಷ್ಟೆಲ್ಲ ಅಭಿಮಾನ, ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡೆಲ್ಲ ಸಾಕು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ನೀವು ಒಳ್ಳೆ ವಿಡಿಯೋ ಮಾಡ್ತೀರಿ, ಇದೇ ಥರ ವಿಡಿಯೋ ಮಾಡ್ಕೊತ ಹೋಗಿ, ಯಾರ ಬಗ್ಗೆ ಅಂತ ತಲೆ ಕೆಡಿಸ್ಕೋಬೇಡ್ರಿ ಅಂತ ಕಮೆಂಟ್ ಹಾಕಿದ್ರಿ. ಇನ್ನೊಬ್ಬರು ಶಾರದಾ ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅದು ಕೊಚ್ಚೆ ಒದರ್ತೈತ್ರಿ, ಕೊಚ್ಚೆ ಬಾಯಿಗೆ ಹತ್ತಕ್ಕೆ ಹೋಗ್ಬೇಡ್ರಿ. ಅವ್ರೇನೋ ಇನ್ನೇನು ವಿಡಿಯೋ ಮಾಡಿದ್ರೆ ಅಂದ್ರೆ ನಾನೇ ಕ್ಲಾಸ್ ತೊಗೋತೀನಿ,
ನೀವು ಆರಾಮಾಗಿರ್ರಿ ಅಂಥೇಳಿ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಎಂದು ಮರೆಯೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಸಾಕ್ರಿ, ಎಲ್ಲರೂ ಏನು ಮಾಡಿರಿ, ಟೆನ್ಷನ್ ಮಾಡ್ಕೊಬೇಡ್ರಿ, ಪ್ರತಿಯೊಬ್ಬರು ಟೆನ್ಷನ್ ಮಾಡ್ಕೊಬೇಡ್ರಿ, ಆರಾಮಾಗಿರಿ. ನೀವು ಒಳ್ಳೆ ಒಳ್ಳೆ ವಿಡಿಯೋ ಮಾಡಿರಿ, ಇನ್ನೂ ಎತ್ತರಕ್ಕೆ ಬೆಳಿಬೇಕ್ರಿ ಅಂತ ಎಲ್ಲರೂ ಆಸೆ ಪಡ್ತೀರಿ. ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಇನ್ನೂ ತುಂಬ ಎತ್ತರಕ್ಕೆ ಬೆಳಿತೀನಿ. ಬೆಳೆದು ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಎಷ್ಟು ಚೀಪೇ ಮಾತಾಡಲ್ಲ, ಇವ್ರು ಇಷ್ಟು ಬೆಳೆದ್ರಲ್ಲ. ದೇವ್ರು ಇದ್ದೇ ಇರ್ತಾರೆ ಸ್ನೇಹಿತರೆ. ಒಂದು ಕಡೆ ಕೊಟ್ಟು ನೋಡ್ತಾರೆ, ಒಂದು ಕಡೆ ಕಿತ್ಕೊಂಡು ನೋಡ್ತಾನೆ ದೇವರು. ಕಿಡಿಗೇಡಿ ಭಾಳ. ಇನ್ನೊಬ್ಬರಿಗೆ ಇಷ್ಟು ಕೇವಲ ಮಾತಾಡಿದವ್ರಿಗೆ ದೇವರೇ ಉತ್ತರ ಕೊಡ್ತಾನೆ. ಅದ್ರ ಬಗ್ಗೆ ಟೆನ್ಷನ್ ಬಿಟ್ಟು ನಾನು ಸ್ವಲ್ಪ ಆದರೂ ಹುಷಾರು ತಪ್ಪೈತೆ ನೋಡಿ. ಯಾಕಾಗೈತೇನೋ ಕರೆಕ್ಟಾಗಿ ಊಟ ಉಂಡಿಲ್ಲ, ಕರೆಕ್ಟಾಗಿ ಇದು ನೀರು ಕುಡ್ದಿಲ್ಲ. ಬಾಯ್.